ಹಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಸಂಡೇ ಆಗಿತ್ತು. ಸೊ ಏನು ಮಸಾಲೆ ಐಟಮ್ ಎಲ್ಲ ಏನು ಬೇಡ, ಸಿಂಪಲಾಗಿ ಒಂದು ಊಟ ಮಾಡುವಂತ ಹೇಳಿ ನಾನು ಸ್ವಲ್ಪ ಮೊಸರು ಇತ್ತು, ಅದಕ್ಕೆ ನೀರು ಉಪ್ಪು ಎಲ್ಲ ಹಾಕಿ ಒಂದು ಒಗ್ಗರಣೆ ಹಾಕುವ ಅಂತ ತಿಳ್ಕೊಂಡೆ. ಅಂದರೆ ಒಂದು ಒಳ್ಳೆ ರುಚಿಕರವಾದಂಥ ಏನು ಮಸಾಲೆ ಇಲ್ಲದೆ ನಮಗೆ ಸಿಂಪಲಾಗಿರ್ತದೆ ಒಂದು ಊಟ. ಸೊ ಅದಕ್ಕೋಸ್ಕರ ನಾನು ಒಂದು ಒಗ್ಗರಣೆ ಹಾಕುವ ಅಂಥೇಳಿ ಸ್ವಲ್ಪ ಎಣ್ಣೆ ತಕ್ಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಮೆಣಸು, ನಾವು ಪದಾರ್ಥಕ್ಕೆ ಹಾಕೋ ಮೆಣಸು, ಕರಿಬೇವು ಎಲ್ಲವನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಬೇಕಿದ್ದರೆ ಕಾಯಿ ಮೆಣಸು ಕೂಡ ಹಾಕ್ಕೊಳ್ಬೋದು, ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ. ನಾನಿಲ್ಲಿ ಖಾಲಿ ಕೆಂಪು ಮೆಣಸನ್ನು ಮಾತ್ರ ತಗೊಂಡಿದ್ದೇನೆ. ಎಲ್ಲವನ್ನು ಹಾಕಿ ಒಗ್ಗರಣೆ ಹಾಕಿದರೆ ಒಂದು ಸಿಂಪಲ್ ಆದಂತಹ ರೆಸಿಪಿ ರೆಡಿ ಆಗ್ತದೆ. ಒಂದು ದಿವಸ ನಾವು ಮೊಸರನ್ನು ತಂದಿಟ್ಟು ಸ್ವಲ್ಪ ಅದನ್ನು ಹಾಲಲ್ಲಿ ಹೆಪ್ಪು ಹಾಕಲಿಕ್ಕೆ ಇಟ್ಟರೆ ನಮಗೆ ಯಾವತ್ತೂ ಕೂಡ ಅದು ಮೊಸರು ಯಾವತ್ತೂ ಗಡಿ ನಾವು ಶಾಪಲ್ಲಿ ಹೋಗಿ ತರಬೇಕಾಗಿಲ್ಲ, ನಾವೇ ಮನೇಲಿ ರೆಡಿ ಮಾಡ್ಬೋದು. ಸೊ ಒಂದು ಸ್ವಲ್ಪ ಅರ್ಧ ಲೋಟ ಹಾಲು ತಕ್ಕೊಂಡು ಒಂದು ಸ್ಪೂನ್ನಷ್ಟು ಮೊಸರನ್ನು ತಗೊಂಡು ಕೂಡ ಅದು ಹಾಲು ಹೆಪ್ಪಾಗ್ತದೆ. ಸೊ ಸ್ವಲ್ಪ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ರೆಡಿ ಮಾಡುವ. ರೆಡಿಯಾಗಿದೆ. ಇದಕ್ಕೊಂದು ಉಪ್ಪಿನಕಾಯಿ ಇದ್ದರೆ ಸಾಕು. ಉಪ್ಪಿನಕಾಯಿ ಮತ್ತು ಒಗ್ಗರಣೆ ಹಾಕಿದ ಮೊಸರು ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ. ಅನಂತರ ಮನೆಯಲ್ಲಿ ನಾನು ಗಿಡಗಳನ್ನು ನೆಟ್ಟಿದ್ದೆ ಪಾಟ್ ಅಂದರೆ ನಾನು ಅಂಗಡಿಯಿಂದ ತಂದ ಪಾಟ್ ಅಲ್ಲ, ಬಿಸ್ಲರಿ ನೀರಿದ್ದು ನಾವು 2 ಲೀಟ್ರದ್ದು ನೀರು ತಗೊಂಡು ಬರ್ತೇವಲ್ಲ ಅದನ್ನು ಯೂಸ್ ಮಾಡಿದ್ದೇನೆ ನಾನಿಲ್ಲಿ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅದರಲ್ಲೆಲ್ಲ ಸಸಿಗಳನ್ನು ನೆಟ್ಟರೆ ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಸೊ ಸ್ವಲ್ಪ ಪೇಂಟ್ ಇತ್ತು, ಅದಕ್ಕೆ ಸುತ್ತ ಒಂದು ಡಿಫ್ರೆಂಟ್ ಕಲರಲ್ಲೆಲ್ಲ ಪೇಂಟ್ ಕೊಟ್ಟು ರೆಡಿ ಮಾಡ್ತಾ ಇದ್ದೇನೆ. ಪಾಟ್ ತಂದರೂ ಕೂಡ ಅಷ್ಟೇ, ಸ್ವಲ್ಪ ಸಮಯದಲ್ಲಿ ಅದರ ಕಲರ್ಗಳೆಲ್ಲ ಹೋಗಿ ಅದು ಕೂಡ ಡಿಫ್ರೆಂಟ್ ಕಲರ್ ಆಗೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಇದ್ದ ಪೇಂಟಲ್ಲಿ ಇದ್ದ ಒಂದು ಡಬ್ಬದಲ್ಲಿ ಗಿಡಗಳನ್ನು ನೆಟ್ಟು ರೆಡಿ ಮಾಡಿದ್ದೇನೆ. ಸೊ ನೋಡಿ, ಇದು ಸಾಂಬ್ರಹಳ್ಳಿ, ಕಳ್ಳಿ ಗಿಡ, ಸುಗಂಧಿ ಗಿಡ ಎಲ್ಲ ಕೆಲವು ಗಿಡಗಳನ್ನು ನೆಟ್ಟಿದ್ದೇನೆ ನಾನು. ಒಂದೊಂದು ಪಾಟ್ಗಳು ಡಿಫ್ರೆಂಟ್ ಇರಲಿ ಅಂತ ಡಿಫ್ರೆಂಟ್ ಆಗಿ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಎಲ್ಲ ಡಿಫ್ರೆಂಟ್ ಕಲರ್ ಕೊಟ್ಟು ಮಾಡಿದ್ದೇನೆ. ಗೊತ್ತಾಗೋದಿಲ್ಲ ಅದು ಬಿಸ್ಲರಿ ಪಾಟ್ ಅಂತ, ಸ್ವಲ್ಪ ಗೊತ್ತಾಗಬಾರ್ದಂತ ನಾನೇ ಪೇಂಟ್ ಕೊಟ್ಟೆ. ನೋಡಿ, ಬಸಳೆ ಗಿಡ ನಾನು ನೆಟ್ಟಿದ್ದೆ, ಅದರಲ್ಲಿ 2-3 ಗಿಡ ನೆಟ್ಟಿದ್ದೆ, ಬಟ್ ಒಂದೇ ಗಿಡದಲ್ಲಿ ಆಗಿತ್ತು. ಮತ್ತು ಸಂಜೆ ಆದಾಗ ಸ್ವಲ್ಪ ಹೊರಗೆ ಹೋಗಿ ಔಟ್ಸೈಡ್ ಪಾನಿಪುರಿ ಎಲ್ಲ ತಿನ್ನುವ ಅಂಥೇಳಿ ಕುಂಟಿಕಾನದ ಹತ್ರ ಇರುವಂಥ ಭಾರ್ಗವಿ ಅಂತ ಒಂದು ಶಾಪ್ ಇದೆ, ಅಲ್ಲಿ ಒಳ್ಳೆ ಪಾನಿಪುರಿ ಸಿಗ್ತದೆ. ಆ್ಯಂಡ್ ನಂತರ ನಾನು ಬೆಳಿಗ್ಗೆ ದೋಸೆ ಮಾಡಿಕೊಂಡು ಮಂಡೇ ಮಾರ್ನಿಂಗಿಗೆ ದೋಸೆ ಎಲ್ಲ ಮಾಡಿಕೊಂಡು ಟಿಫಿನಿಗೆಲ್ಲ ಹಾಕ್ಕೊಂಡು ಆಫೀಸಿಗೆ ಹೊರಟ್ವಿ. ನಾವು ದಿನನಿತ್ಯ ಈ ಕಾವಲಿಯಲ್ಲಿ ದೋಸೆ ಮಾಡಿದ್ರೆ ಒಂದು ವಾರಕ್ಕೆ 2 ಸರಿ 1 ಸರಿ ಆದರೂ ಮಾಡದಿದ್ದರೆ ಮತ್ತು ಅದರಿಂದ ದೋಸೆಗಳನ್ನು ತೆಗಿಲಿಕ್ಕೆ ಭಾರಿ ಕಷ್ಟ. ಸೊ ಅದಕ್ಕೆ ನಾನು ಯಾವಾಗಲೂ ವಾರಕ್ಕೊಮ್ಮೆ ಆದರೂ ಮಾಡ್ತಾಯಿರ್ತೇನೆ. ಸ್ವಲ್ಪ ಈರುಳ್ಳಿ ಹಾಕಿದರೆ ಅಷ್ಟು ತಲೆ ಹಿಡಿಯುವುದಿಲ್ಲ. ಸೊ ದೋಸೆ ಎಲ್ಲ ಮಾಡಿ ಟಿಫಿನಿಗೆಲ್ಲ ರೆಡಿ ಮಾಡಿಕೊಂಡು ಆಫೀಸಿಗೆ ಹೊರಟಿ. Thank you everyone. Thank you for watching.